ಎಲ್ಲರಿಗೂ ಶರಣಾರ್ಥಿಗಳು. ಸಂಚಿತರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸದ ಶ್ರೀ ಗುರು ಕೊಟ್ಟೂರು ಬಸವೇಶ್ವರರ ಪುರಾಣ ಪ್ರವಚನದ ಕಾರ್ಯಕ್ರಮವು ಇವತ್ತು 6ನೇ ದಿನದ ಕಾರ್ಯಕ್ರಮದ ಸನ್ನಿವೇಶವನ್ನು ನೋಡೋಣ. ಈ ದಿನದ ಪುರಾಣ ಪ್ರವಚನದಲ್ಲಿ ನಾವು ಗುರು ಬಸವೇಶ್ವರರು ಹಾಗೂ ಬ್ರಾಹ್ಮಣ ಸಮುದಾಯದವರ ಮಧ್ಯೆ ನಡೆದಿರುವಂತಹ ಒಂದು ಸನ್ನಿವೇಶವನ್ನು ನಾವು ಕೇಳೋಣ. ಮಹಾಮಠದ ಅಧಿಕಾರವನ್ನು ವಹಿಸಿಕೊಂಡು ಗಣಲಿಂಗ ಚಕ್ರವರ್ತಿ ಎಂಬ ಪಟ್ಟಾಭಿಷೇಕವನ್ನ ಪಡೆದುಕೊಂಡು ಮಹಾಗುರುವಾಗಿ ಆ ಸರಸೀಪುರದ ಮಹಾಮಠಕ್ಕೆ ಬರುವಂತ ಭಕ್ತಾದಿಗಳಿಗೆ, ಶಿವಭಕ್ತರಿಗೆ ಜ್ಞಾನಾರ್ಜನೆಯ ಬೋಧನೆಯನ್ನು ಮಾಡುತ್ತಿದ್ದಾರೆ. ಸಮಯ ಹೇಗೋಗ್ತದೋ ತಿಳಿತಿರಲಿಲ್ಲ. ಯಾವಾಗ ಮಹಾಗುರು ಆ ಸ್ಥಾನಕ್ಕೆ ಜ್ಯೋತಿ ಸ್ವರೂಪವಾಗಿ ಬೆಳಗಲಿಕ್ಕತ್ತರೋ ದಿನನಿತ್ಯದ ಗಳಿಗೆಗಳು ಹೇಗ ಕಳೆದು ಏನೋ ತಿಳಿಯಲಾರ್ದಂಗಾಗಿಬಿಡ್ತು ಆ ಜನರಿಗೆ. ಭಕ್ತರು ನಿತ್ಯ ಮಠಕ್ಕೆ ಹೋಗ್ತಿದ್ರು, ಗುರುವಿನ ವಾಣಿಯನ್ನು ಕೇಳುತ್ತಿದ್ರು, ಭಕ್ತಿಯಿಂದ ನಮಸ್ಕಾರ ಮಾಡುತ್ತಿದ್ರು, ಪುನಃ ತಮ್ಮ ತಮ್ಮ ಮನೆಗಳು ಹೋಗ್ಬಿಟ್ಟಿದ್ರು, ಕೆಲಸಕ್ಕೆ ಮಾಡ್ಕೊಂಡು ಬರ್ತಿದ್ರು. ಇಂದಿರುವಾಗ ಸಾಕ್ಷಾತ್ ಶಿವನ ಅನುಯಾಯಿಯಾಗಿ ಶಿವನ ಜ್ಞಾನವನ್ನ ಸಮಸ್ತ ಭಕ್ತನ ಮನದಾಳದಲ್ಲಿ ಧರ್ಮ ಬೀಜವನ್ನು ಬಿತ್ತುವುದಕ್ಕಾಗಿ ಆ ಕಾಯಕವನ್ನು ಮಾಡಲಿಕ್ಕೆ ಬಂದವರು ಗುರು ಬಸವರಾಜರು. ಬಹಳ ಚೆನ್ನಾಗಿ ನಡೆದಿತ್ತು. ಹೀಗಿದ್ದಾಗ ಆ ಸರಸೀಪುರದೊಳಗೆ ಒಂದು ಘಟನೆ ನಡೆಯಿತು. ಏನದು ಅಂತಂದ್ರೆ, ಕಪಟ ಭೂಸುರರು, ಇದರ ಅರ್ಥ ಕಳ್ಳರು, ಕದಿಮರು, ಬುದ್ಧಿಗೇಡಿಗಳು, ಇನ್ನೊಬ್ಬರಿಗೆ ನಿಂದನಾ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಜನ ಕೂಡಿಕೊಂಡು ಒಂದು ಕಡೆ ಅವರು ಮಾತಾಡಕತ್ತು. ಅದರಲ್ಲಿ ಹೆಚ್ಚಿನ ಸಮುದಾಯ ಯಾವುದು ಅಂದ್ರೆ ಬ್ರಾಹ್ಮಣ ಸಮುದಾಯವೇ ಇತ್ತು. ಅವ್ರು ಮಾತಾಡ್ತಿದ್ರು, ಏನ್ರಪ್ಪ ಈ ಸರಸೀಪುರ ಮಠದಾಗ ಮತ್ತೆ ಇವರೆಲ್ಲ ಕೂಡಿ ಯಾವುದೋ ಒಬ್ಬ ಬಂಡ ಬೂದಿಕನ್ನು ಕರ್ಕೊಂಡ್ಬಂದು ಬಂದಾರ, ಬೂದಿ ಬಡ್ಕೊಂಡು ಕೊಡ್ತಾನ. ಅವನಿಗೇನ ವೇದ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ, ಜ್ಞಾನ ಗೊತ್ತಿಲ್ಲ. ಎಲ್ಲಿದ್ದಲೋ ಆ ಬೂದಿ ಬಡಕನನ್ನು ಕರ್ಕೊಂಡು ಬಂದಾರ. ಅವ ಏನು ಹೇಳ್ಯಾನು, ಅವನಿಗೇನ ಶಾಸ್ತ್ರದ ಅರಿವಿನ ಜ್ಞಾನ ಅದ ಅಂತ ಎಲ್ಲರೂ ಕೂಡ್ಕೊಂಡು ಬಹಳ ನಿಂದನೆ ಮಾತುಗಳನ್ನು ಆಡ್ತಿರ್ಬೇಕಾದ್ರೆ ಅದರಲ್ಲಿ ಒಬ್ಬ ವೇದ ನಮಗಾಗಿರುವಂಥದ್ದು, ಬ್ರಾಹ್ಮಣ ಸಮುದಾಯಕ್ಕಾಗಿ ಮೀಸಲಾಗಿರುವಂಥದ್ದು ವೇದ. ನಾವು ಬಹಳ ಅಧ್ಯಯನ ಮಾಡಿ ಅಮರರಾಗಿದ್ದೇವೆ, ಪಂಡಿತರಾಗಿದ್ದೇವೆ, ಜ್ಞಾನಿಗಳಾಗಿದ್ದೇವೆ. ನಮ್ಮಂಥವ್ರಿಗೆ ಮೀಸಲಾಗಿರುವಂಥದ್ದು ನಮಗಾಗಿಯೂ ಸಹಿತ ಕಲಿತರೂ ಬಾರದೇ ಇರುವಂತ ಪಾಂಡಿತ್ಯವದು. ಆದ್ರೆ ಅವ್ರೇನು ಹೇಳ್ತಾರೋ, ನಾವು ಹೋಗೇ ಬಿಡೋಣ, ಜಗಳ ಮಾಡೋಣ ಅಂತ ಇಡೀ ಅದ್ಭುತವಾಗಿರುವಂತ ಸಮುದಾಯದವರೆಲ್ಲ ಓಡೋಡಿ ಬರ್ತಿರ್ಬೇಕಾದ್ರೆ ಆ ಸರಸೀಪುರ ಮಹಾಮಠದ ರಕ್ಷಕರಾಗಿ, ಆ ದ್ವಾರಪಾಲಕರಾಗಿ ಆ ಮಠವನ್ನು ಕಾಯ್ತಿದ್ರು ಶಿವಭಕ್ತರು. ಅವರು ಬರುತ್ತಿರುವುದನ್ನು ನೋಡಿದ್ರು. ಘರ್ಜನೆ, ಹಮ್ಮು ಬಿಮ್ಮುಗಳಿಂದ, ಕಿಡಿಗೇಡಿಯ ಮಾತುಗಳಿಂದ, ಬುದ್ಧಿಗೇಡಿತನದಿಂದ ಬಹಳ ಅರ್ಪಟಿಸ್ತಾ ಬರ್ತಿರ್ಬೇಕಾದ್ರೆ ಆ ದ್ವಾರಪಾಲಕರಂದ್ರಂತ, ನೋಡ್ರಿಪ್ಪ, ಗುರುವಿನ ದರ್ಶನಕ್ಕೆ ಬರೋದು ಇದು ತರವಲ್ಲ, ಈ ರೀತಿ ಬರಬಾರದು. ಈ ರೀತಿ ಗುರು ಬಸವ ರಾಜಯೋಗಿಗೆ ನಿಂದನೆ ಮಾಡಿದ್ರಲ್ಲ, ಅವಾಚ ಶಬ್ದಗಳಿಂದ, ಕೆಟ್ಟ ಬೈಗುಳಗಳಿಂದ, ಮನಸ್ಸಿಗೆ ಬಂದಂತೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರಲ್ಲ, ಆ ಆಡು ಮಾಡಿದ ಮಾತುಗಳನ್ನ ಆ ವ್ಯಕ್ತಿಗಳಿದ್ರಲ್ಲ ಬ್ರಾಹ್ಮಣ ಸಮುದಾಯದವರು, ಕ್ಷಣ ಮಾತ್ರದೊಳಗ ಎಲ್ಲರ ಕಣ್ಣುಗಳೇ ಹೋಗಿಬಿಟ್ಟು, ಎಲ್ಲರ ಕಣ್ಣುಗಳೇ ಹೋಗ್ಬಿಟ್ಟು, ದೃಷ್ಟಿ ಹೀನಾಗಿ ಹೋಗ್ಬಿಟ್ಟು, ಎಲ್ಲರೂ ನಿಂತ್ಕೊಂಡು ಬಿಟ್ಟು, ಬಟ್ರಿ 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 ನಮ್ ಕನಕಂತ ನನ್ ಕನಕ, ಎಲ್ಲರೂ ಕಾರ್ಗತ್ತಲೇ ಆಗಿಬಿಡ್ತು. ಯಾವಾಗ ಏಕಕಾಲದಲ್ಲಿ ಯಾವ ಹುಣ್ಣಿಮೆಯ ಕಾರ್ಗತ್ತಲೆಯ ಬೆಳಕದ ಇಲ್ಲದೆ ಹೆಂಗಿರ್ತದಲ್ಲ, ಕಗ್ಗತ್ತಲಿರ್ತದ ನೋಡ್ರಿ, ಕಾಣಂಗಿಲ್ಲ. ಅದು ಪರಿಸ್ಥಿತಿ ಆಗಿ
ಅಯ್ಯೋ ಶಿವ, ನನ್ನ ಕಣ್ಣು ಕಾಣ್ತಿಲ್ಲ, ಕಣ್ಣು ಕಾಣ್ತಿಲ್ಲ, ಭಟ್ರೆ ನನ್ನ ಕಣ್ಣು ಕಾಣ್ತಿಲ್ಲ, ಎಲ್ಲರ ಕಣ್ಣುಗಳು ಹೋಗಿಬಿಟ್ಟ. ಅವಾಗ ಅದ್ರೊಳಗೆ ಇದ್ದಾವಲ್ಲ, ನಾವು ಬಹಳ ದುಡುಕಿದ್ದೀವಿ ಅಲ್ಲ. ದುಡುಕು ಕೆಡಕು ಅಂತ ಹೇಳ್ತಾರೆ. ದುಡುಕು ಬಹಳ ಕೆಡಕು. ಯಾವುದೇ ಒಂದು ಸಮಯ ಆಗಲಿ, ಸಂದರ್ಭ ಆಗಲಿ, ಗುರುವಿನ ದರ್ಶನ ಆಗಲಿ, ದೇವಸ್ಥಾನಕ್ಕೆ ಹೋಗುವುದಾಗಲಿ, ಮಠ ಮಾನ್ಯಗಳಿಗಾಗಲಿ ಬಹಳಷ್ಟು ಯಾವುದೇ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಅವಸರದ ಮಾತುಗಳು ನಮಗಾಗೆ ಮುಳ್ಳಾಗ್ತವೆ. ಅದರಲ್ಲಿ ಒಬ್ಬ ಹೇಳ್ತಾನೆ, ಯಪ್ಪ, ಒಳಗಿರುವ ಮಹಾಗುರುವಿಗೆ ನಿಂದನೆ ಮಾಡುವುದಕ್ಕಾಗಿನೇ ನಮ್ಮ ಕಣ್ಣುಗಳು ಹೋಗ್ಯಾವ. ಅದಕ್ಕ ಆ ಗುರುವಿನ ಮಠದ ಅಂಗಳಕ್ಕೆ ನಾವೆಲ್ಲ ಬಂದೀವಿ. ಆ ಗುರುವಿಗೆ ಶರಣಾಗತರಾಗೋಣ. ಆ ಗುರುವಿನ ದರ್ಶನ ಮಾಡುವುದಕ್ಕಾಗಿ ಪರಮಾತ್ಮ ನಮಗೆ ಕಣ್ಣುಗಳನ್ನು ಕೊಡ್ಲಿಯಪ್ಪ ಅಂತ ಬೇಡಿಕೊಳ್ಳಕತ್ತರು. ನಂತರ ಅಲ್ಲಿರುವ ದ್ವಾರಪಾಲಕರಂತಾರ, ಗುರುಗಳಿಗೆ ಹೋಗಿ ಸುದ್ದಿ ಮುಡಿಸಿದ್ರು. ಬುದ್ಧಿ, ತಮ್ಮನ್ನ ಪರೀಕ್ಷೆ ಮಾಡುವುದಕ್ಕಾಗಿ, ತಮ್ಮ ಪಾಂಡಿತ್ಯವನ್ನು ಪರೀಕ್ಷಿಸುವುದಕ್ಕಾಗಿ, ತಮಗೆ ಅವಹೇಳನ ಮಾಡುವುದಕ್ಕಾಗಿ, ತಮಗೆ ಅಪಮಾನ ಮಾಡಲಿಕ್ಕಾಗಿ ಬಹಳಷ್ಟು ಸಮುದಾಯದವರು ಬಂದಾರ. ಅವರು ಬೇದಿದ್ದಕ್ಕಾಗಿ ಬುದ್ಧಿ ಅವ್ರ ಕಣ್ಣುಗಳೇ ಹೋಗ್ಬಿಟ್ಟಾವ, ಅವ್ರು ದುಃಖ ಮಾಡ್ಲಿಕ್ಕಂತಾರ. ಅಂದಾಗ ಗುರುಬಸವರಾಜರಂತಾರೆ, ಅಂತ ಕರುಣೆ ಉಳ್ಳ ಗುರುಗಳು ಹೇಳ್ತಾರೆ, ನೋಡ್ರಿಪ್ಪ, ಯಾರೇ ಆಗಲಿ ಭೇದ ಭಾವನೆ ಗುರು ಮಾಡಬಾರದು, ಭೇದ ಭಾವನೆಯನ್ನ ಗುರು ಮಾಡಬಾರದು. ಹೋಗ್ರಪ್ಪ, ಅವ್ರನ್ನ ಕರ್ಕೊಂಡು ಬರ್ರಿ, ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಬರ್ರಿ ಅಂತ ಹೇಳಿದಾಗ ಆ ದ್ವಾರಪಾಲಕರು ಆ ಸಮುದಾಯದವರು ಕಣ್ಣು ಕಳ್ಕೊಂಡು ಅಂಗಹೀನರಾಗಿ ಕುರುಡರಾಗಿ ಬದುಕುತ್ತಿರುವಂತವರನ್ನ ಎಲ್ಲ ಕೈ ಹಿಡಿದು ಕರ್ಕೊಂಡು ಬಂದು ಗುರುಗಳು ಸಮೀಪ ಕುಂದಿರಿಸಿದರು. ಅವಾಗ ಗುರುಗಳು ತಮ್ಮ ಜ್ಞಾನದ ಪುರುಷ ದೃಷ್ಟಿಯಿಂದ ಕಣ್ಣು ಹೋದವರನ್ನೆಲ್ಲ ನೋಡಿದ್ರೆ ಒಂದು ಕ್ಷಣ ಮಾತ್ರದೊಳಗೆ ಶಿವನಾಮ ಸ್ಮರಣೆ ಮಾಡ್ತಾರೆ ಗುರುಬಸವರಾಜರು. ಶಿವನೇ ನನ್ನಪ್ಪ, ಇವರಿಗೆ ಜಗತ್ತು ನೋಡುವ ಕಣ್ಣು ಕೊಡು ನನ್ನ ದೇವ ಅಂತ ಕೇಳಿದಾಗ ಕ್ಷಣ ಮಾತ್ರದೊಳಗ ಹೋಗಿರುವ ಕಣ್ಣುಗಳೆಲ್ಲ ಎಲ್ಲರಿಗೂ ಕೂಡ ದೃಷ್ಟಿ ಬರುತ್ತದೆ ಗುರುಬಸವರಾಜರ ಅಪ್ಪನೆಯ ಪ್ರಕಾರವಾಗಿ. ಸಾಂಬಜಯ ನಮ ಪಾರ್ವತ ಕಣ್ಣು ಕಳೆದುಕೊಂಡು ಪುನಃ ಕಣ್ಣನ್ನು ಪಡ್ಕೊಂಡಿರುವಂತ ಬ್ರಾಹ್ಮಣ ಸಮುದಾಯದವರೆಲ್ಲ ನೋಡುತ್ತಿರುವಾಗಲೇ ಎದುರಿಗೆ ಸಿಂಹಾಸನದ ಮೇಲೆ ಗುರುಬಸವರಾಜರು ಮುಹೂರ್ತ ಮಾಡಿರ್ತಾರೆ. ಅವಾಗ ಕೂಡ್ರಪ್ಪ ಕೂಡ್ರಿ, ಯಾಕೆ ಈ ವ್ಯಥೆ ನಿಮಗಾಯ್ತು? ಗುರುಬಸವರಾಜರು ಕೇಳ್ತಾರೆ, ಗುರು ಯಾಕೆ ನಿಮಗೆ ಈ ವ್ಯಥೆ ಆಯ್ತು? ಕಾರಣ ಏನು? ನೀವು ಎಲ್ಲಿಗೆ ಹೋಗಬೇಕಂತ ಮಾಡಿದ್ರಿ, ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು? ನಿಮ್ಮ ಕಣ್ಣುಗಳು ಯಾಕೆ ಹೋದ್ವು? ನಿಮಗೆ ಯಾವ ಕೆಲಸ ಆಗ್ಬೇಕಾಗಿದೆ? ನಿಮ್ಮ ವಿಚಾರಗಳೇನು ಎಲ್ಲವನ್ನು ನೀವು ತಿಳಿಸ್ರಿ ಅಂತ ಹೇಳಿದಾಗ ಅಲ್ಲಿರುವ ಬ್ರಾಹ್ಮಣ ಸಮುದಾಯದವರಂತಾರೆ, ಕುಟಿಲ ಬುದ್ಧಿ ಉಳ್ಳ ನಾವುಗಳೆಲ್ಲ ಬುದ್ಧಿ ನಿಮ್ಮನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಬಂದವರು, ಕಣ್ಣನ್ನು ಕಳ್ಕೊಂಡವರು, ಪುನಃ ಶರಣಾಗತರಾಗಿ ನಿಮ್ಮಿಂದ ದೃಷ್ಟಿಯನ್ನು ಪಡ್ಕೊಂಡವರು, ಮತ್ತ ಮೂಗು ಕೊಯ್ಕೊಂಡ ಬಳಿಕ ಕನ್ನಡಿ ಹಿಡಿಯೋದೇನದ ಬುದ್ಧಿ? ಅದನ್ನು ಕೇಳಬೇಡ್ರಿ ಅಪ್ಪ ಅವ್ರ, ಕೇಳಬೇಡ್ರಿ. ನಾವು ಒಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳಕ್ ಬಂದವರು, ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳಕ್ ಬಂದವರು ಅಂದ ಕಾಲಕ್ಕೆ ಗುರುಬಸವರಾಜರು ಮಹಾಸ್ವಾಮಿಗಳವರು ಅಪ್ಪಣೆ ಪಡಿಸ್ತಾರೆ. ಹಾಗಾದ್ರೆ ನಿಮ್ಮ ಸಂಶಯ ಏನದ ಅದನ್ನ ಹೇಳ್ರಪ್ಪ, ನಿಮಗೆ ನಾವು ಉತ್ತರ ಕೊಡ್ತೇನೆ ಅನ್ನುವಂಥ ಮಾತನ್ನ ಮಹಾಗುರುಗಳು ಹೇಳಿದ ಬಳಿಕ ಆ ಬ್ರಾಹ್ಮಣ ಸಮುದಾಯದವರೊಂದಿಗೆ ಸಿಂಹಾಸನಾರೂಢರಾಗಿರುವಂಥ ಗುರುಬಸವರಾಜ ಮಹಾಗುರುವಿನೊಂದಿಗೆ ಧರ್ಮ ಚಿಂತನೆಗಳು, ಶಿವಚಿಂತನೆಗಳ ಬಗ್ಗೆ ಬಹಳ ವಿಚಾರವಾಗಿರುವಂತ ಚರ್ಚೆ ನಡೀತದೆ. ಆ ವಿಷಯವನ್ನ ನಮ್ಮ ಗಾಯಕರ ನಂತರ ನಾವು ನಿಮ್ಮದನ್ನ ಬ್ರಾಹ್ಮಣ ಸಮುದಾಯದವರಿಗೆ ಹೇಳ್ರಿಪ್ಪ, ನಿಮ್ಮ ಮನಸ್ಸಿನೊಳಗ ಯಾವ ಸಂಶಯಾತ್ಮಕವಾದ ವಿಷಯಗಳಿದ್ದಾವೋ ಅವುಗಳನ್ನೆಲ್ಲ ಹೇಳ್ರಿ, ಅದರ ತಕ್ಕಂತೆ ನಾವು ಉತ್ತರ ಕೊಡುತ್ತೇವೆ. ಬಂದಾಗ ಒಬ್ಬೊಬ್ಬರಾಗಿ ತಮ್ಮ ಪ್ರಶ್ನೆಗಳನ್ನು ಕೇಳುತ್ತಾರೆ. ಏನ್ರಿ ಬುದ್ಧಿ, ತಾವು ದೊಡ್ಡವರು, ದೊಡ್ಡ ಸ್ಥಾನದೊಳಗಿದ್ದವರು, ನಿಮ್ಮ ಮುಂದೆ ಕುಳಿತಿರುವಂತ ಶೂದ್ರಾದಿಹೀನ ಜಾತಿಯವರೆಲ್ಲ ನಿಮಗೆ ಬಹಳ ಬೇಕಾದವರಾಗಿದ್ದಾರೆ, ನಿಮ್ಮ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಪರಂತು ದೊಡ್ಡ ಸಮುದಾಯದ, ದೊಡ್ಡ ಜಾತಿಯ ನಾವು ಬ್ರಾಹ್ಮಣ ಸಮುದಾಯದವರು ನೀವು ಬಹಳ ದೂರೀಕರಿಸ್ತಾ ಇದ್ದೀರಿ. ನಾವು ಪಂಡಿತರು, ನಾವು ಜ್ಞಾನಿಗಳು,
ನಮ್ಮಂಥವ್ರು ನಿಮಗೆ ಬೇಡವಾಗಿದ್ದೇವೆ, ಇಲ್ಲಿರುವಂಥವ್ರು ನಿಮಗೆ ಬೇಕಾಗಿದ್ದಾರೆ, ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ. ನೋಡ್ರಿ, ಈಗ ಇಲ್ಲ, ಇದು ಕಾಲ ಕಾಲಕ್ಕೂ ಅದ, ಮಠಮಾನ್ಯಗಳಲ್ಲಿ ಅದ, ಗುಡಿ ಗುಂಡಾರಗಳಲ್ಲಿ ಅದ, ಸಮಾಜದೊಳಗದ, ಮಾನವರೊಳಗದ, ಎಲ್ಲರೊಳಗೆ ಇದ್ದದ್ದೇ ಇದು ತಾರತಮ್ಮ ಮತ್ಸರ್ಯದ ಬುದ್ಧಿ. ಈಗಿಂದಲ್ಲ, ಕಾಲ ಕಾಲಕ್ಕೂ ನಾವಂತಿರ್ತೀವಿ. ಅವ್ರೊಳಗ ಅಹಂಕಾರ ಮನೆ ಮಾಡ್ಯದ, ಅದನ್ನ ಮರೆ ಮಾಚಬೇಕು, ತೆಗೆದಾಕಬೇಕು, ಬೇರೆ ಸಮೇತ ಕಿತ್ತು ಹಾಕಿದಾಗ ಅವರ ಅರಿವಿನ ಜ್ಞಾನ ಅವರಿಗೆ ತಿಳಿತದೆ. ಗುರುಗಳಂತಾರೆ, ನೋಡ್ರಿಪ್ಪ, ನಮಗ ಯಾರು ದೊಡ್ಡವರು ಚಿಕ್ಕವರು ಭೇದ ತಾರತಮ್ಯ ಯಾವುದೂ ಇಲ್ಲ. ಅಲ್ಲಿ ಕುತ್ಕೊಂಡವ್ರು ಏನಿದಾರ, ಅವ್ರು ಸದಾಕಾಲ ವೇದಾಧ್ಯಯನವನ್ನು ಮಾಡಿದವರು. ವೇದ, ವೈದಿಕ ಪರಂಪರೆ, ಶಿವನಾಮ ಸ್ಮರಣೆ, ಬ್ರಹ್ಮಜ್ಞಾನ, ಇದೆಲ್ಲ ಪರಮಾತ್ಮನ ಒಲವೆ ಮಾಡುವಂತಹ ವ್ಯವಸ್ಥೆಗಳು. ಅದನ್ನು ನೀವ ಸೀಮಿತ ಆಗಿಲ್ಲ, ನಿಮಗೆ ಸೀಮಿತ ಆಗಿಲ್ಲ, ಯಾರಾದರೂ ಕಲಿಯಬಹುದು, ಭಗವಂತನನ್ನ ಒಲವೆ ಮಾಡಿಕೊಳ್ಳಬಹುದು. ಎಷ್ಟು ಜನ ಒಲವೆ ಬ್ರಾಹ್ಮಣ ಸಮುದಾಯದವರಿಗೆ ತಿಳಿಸ್ತಾರೆ. ನೋಡ್ರಪ್ಪ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯದ ಈ ಕಾರಣವನ್ನ ಯಾರು ಮಾಡುತ್ತಾರೆ ಅಂದ್ರೆ ಮಹಾದೇವನೇ ಮಾಡುತ್ತಾರೆ. ಆತನ ಅನುಜ್ಞೆಯಲ್ಲಿ ಆಜ್ಞಾ ಪ್ರಕಾರವಾಗಿ ಬ್ರಹ್ಮ, ವಿಷ್ಣು, ರುದ್ರರು ಆತನ ಅಪ್ಪನೆಯಂತೆ ನೆರವೇರಿಕೊಂಡು ಹೋಗ್ತಾರೆ. ಸೃಷ್ಟಿ ಸ್ಥಿತಿ ಲಯದ ಅಧಿಕಾರಗಳನ್ನ ತ್ರಿಮೂರ್ತಿಗಳು ಮುಂದೆಡಿಸ್ಕೊಂಡು ಹೋಗ್ತಾರೆ. ನಂತರ ಅದಕ್ಕೆ ಮೂಲ ಮಹಾದೇವನ ಒಡೆಯನಾಗಿದ್ದಾನೆ ಅಂತ ಹೇಳಿದಾಗ ಮತ್ತೆ ಅವರು ಪ್ರಶ್ನೆ ಮಾಡ್ತಾರೆ, ಮಹಾಸ್ವಾಮಿಗಳೇ, ಪರಮೇಶ್ವರನಿಗೂ ಮತ್ತು ಆದಿ ಪರಮೇಶ್ವರನಿಗೂ ವ್ಯತ್ಯಾಸವಿದೆಯೇನು? ಇಲ್ಲೇನು ಹೇಳ್ತೀರಿ? ಬ್ರಹ್ಮ, ವಿಷ್ಣು, ರುದ್ರ ಅಂತೀವಿ, ಸೃಷ್ಟಿ ಸ್ಥಿತಿ ಲಯ ಅಂತೀವಿ. ನಾಶ ಮಾಡತಕ್ಕಂಥ ಮಹಾದೇವ, ರಕ್ಷಣೆ ಮಾಡತಕ್ಕಂಥ ವಿಷ್ಣು, ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮ, ಇವರು ಮೂರು ತ್ರಿಮೂರ್ತಿಗಳು. ಮತ್ತೆ ರುದ್ರ ಅಂತ ಹೇಳ್ತೀರಿ. ಹಾಗಾಗಿ ಆದಿ ಪರಮೇಶ್ವರನಿಗೂ ಮತ್ತು ಕೇವಲ ಪರಮೇಶ್ವರನಿಗೂ ವ್ಯತ್ಯಾಸವಿದೆಯೇನು ಅಂತ ಪ್ರಶ್ನೆ ಮಾಡಲಾಗಿ ನಂತರ ಗುರುಬಸವರಾಜರಂತಾರೆ, ಯಾವ ಕಾರಣಕ್ಕೂ ವ್ಯತ್ಯಾಸವಿಲ್ಲ. ಲಯಕರ್ತನಾದ ರುದ್ರನು ಒಂದೇ, ಮೂಲದ ಸ್ವರೂಪವಾಗಿರುವ ಆದಿ ಪರಮೇಶ್ವರನು ಒಬ್ಬನೇ. ಆತನ ಅವಾಂತರ ರೂಪವೇ ಪರಮೇಶ್ವರ ಹೊರತು ಮೂಲ ಮಹಾದೇವ ಆತನ ಸ್ವರೂಪದ, ಆತನ ಪ್ರತಿಬಿಂಬವೇ ಈ ರುದ್ರನಾಗಿದ್ದ ಕಾರಣ ಈ ರುದ್ರ ಬೇರೆಯಲ್ಲ, ಮೂಲ ಪರಮೇಶ್ವರ ಬೇರೆಯಲ್ಲ, ಎರಡೂ ಅವ್ಯಕ್ತ ಒಂದೇ ರೂಪ ಅನ್ನುವಂಥ ಮಾತನ್ನು ಹೇಳಿದಾಗ, ಅಂತೆಯೇ ವೈದಿಕ ಪರಂಪರೆಯ ರುದ್ರಾಧ್ಯಾಯದಲ್ಲಿ ಕೂಡ ವೇದೋಕ್ತ ಮಂತ್ರ ಪಠನೆಯಲ್ಲಿ ಹೇಳುತ್ತದ, ನಮ ಸೋಮಾಯ ಚ ರುದ್ರಾಯ ಚ ಸ್ಥಾಮ್ರಾಯ ಚ ಅರುಣಾಯ ಚ. ಹೀಗೆ ಆ 11 ನಮಕ ಚಮಕಗಳಲ್ಲಿ 8ನೇ ಅಧ್ಯಾಯ, 8ನೇ ನಮಕಾಧ್ಯಾಯ, 8ನೇ ಚಮಕಾಧ್ಯಾಯದಲ್ಲಿ ಇಡೀ ಆ ಪರಮೇಶ್ವರನೇ ವರ್ಣನೆಯನ್ನು ಮಾಡುತ್ತಾರೆ. ಅದಕ್ಕಾಗಿ ದೊಡ್ಡ ದೊಡ್ಡ ಸ್ವಾಮಿಗಳು ಎಷ್ಟೇ ಅವಸರದ ಒತ್ತಡ ಕೆಲಸ ಕಾರ್ಯಗಳೇ ಆತನ ನಾಮಸ್ಮರಣೆ ಮಾಡುವುದರಿಂದ ಇಡೀ ರುದ್ರಾಧ್ಯಾಯವನ್ನೇ ಪಠನ ಮಾಡದಂತ ಫಲ ಸಿಗುತ್ತದೆ ಅನ್ನುವಂಥ ಉದ್ದೇಶದಿಂದ ಆ ರುದ್ರಾಧ್ಯಾಯದ ಮಹತ್ವವನ್ನು ಗುರುಬಸವರಾಜರು ಆ ಬ್ರಾಹ್ಮಣೋತ್ತಮ ಸಮುದಾಯದವರಿಗೆ ತಿಳಿಸ್ತಾರೆ. ನಂತರ ಶಿವ ಬಹಳಷ್ಟು ಅತ್ಯಂತ ಸಾಧು ಸಾತ್ವಿಕ. ಹೇಗೆ ಅಂದ್ರೆ, ವಿಷ್ಣು ತಾನು ಬಲಗುವ ವಾಹನವನ್ನ ಆದಿಶೇಷನನ್ನಾಗಿ ಮಾಡಿಕೊಂಡಿದ್ದಾನೆ. ಆದಿಶೇಷ ಅದ್ರ ಮೇಲೆ ಯಾರು ಮಲಗ್ತಾರೆ? ವಿಷ್ಣು ಮಲಗ್ತಾರೆ. ಗುರುಬಸವರಾಜರಂತಾರೆ, ವಿಷ್ಣುವಿಗೆ ಹಾಸಿಗೆ ಆಗಿರುವಂತ ಆದಿಶೇಷ ಶಿವನಿಗೆ ಆಭರಣವಾಗಿ ಕೊರಳೊಳಗ ಮೆರೀತಾನೆ, ಪ್ರದರ್ಶನ ಮಾಡ್ತಾನೆ, ಆಭರಣನಾಗಿದ್ದಾನೆ. ವಿಷ್ಣು ಸಂಪತ್ ಭರಿತನಾಗಿದ್ದಾನೆ, ಶಿವ ಭಕ್ತಿ ಸಂಪನ್ನನಾಗಿದ್ದಾನೆ. ವಿಷ್ಣುವಿನ ಮೂಲ ವ್ಯವಸ್ಥೆ ಏನದೆ, ಆತ ಅಲಂಕಾರ ಪ್ರಿಯ. ಶಿವ
ಅಭಿಷೇಕ ಪ್ರಿಯ. ಯಾರು ಶಿವನಿಗೆ ಅಭಿಷೇಕಾದಿಗಳನ್ನು ಮಾಡುತ್ತಾರೆ, ಪೂಜೆಗಳನ್ನು ಮಾಡುತ್ತಾರೆ, ಮಂತ್ರೋಕ್ತ ಧ್ಯಾನವನ್ನು ಮಾಡುತ್ತಾರೆ, ಅಂಥವರಿಗೆ ಶಿವ ಸುಲಭದಲ್ಲಿ ಒಲಿಯಬಲ್ಲ. ನೋಡ್ರಿ, ಪರಮಾತ್ಮನಿಗೆ ಏನದ ಆಡಂಬರದ ಏನದನ್ರಿ? ಆತನ ಮೂಲ ವಾಹನ ಯಾವುದು? ಬಸವೇಶ ನಂದೀಶ್ವರ. ಯಾವುದನ್ನು ಕೂಡ ಅಪೇಕ್ಷೆ ಪಟ್ಟವನಲ್ಲ. ಆಹಾರಕ್ಕಾಗಿ ಅನ್ನಕ್ಕಾಗಿ ಭಕ್ತರ ಮನೆಗೆ ಹೋಗಿ ಬೇಡಿ ಬರುವಂತವ ದೇಹದ ಮೇಲೆ ಭಸ್ಮವನ್ನೇ ಧರಿಸಿ ಬಂಗಾರವನ್ನಾಗಿ ಮಾಡಿಕೊಂಡವ. ಇನ್ನುಳಿದ ಆಭರಣಗಳನ್ನ ಧರಿಸಿ ಆಡಂಬರದ ಜೀವನವನ್ನ ನಡೆಸಲಾರದನೆ ಎಲವಿನ ರುದ್ರ ಭೂಮಿ ಒಳಗೆ ಬಿದ್ದಿರುವ ಎಲ್ಲವನ್ನೇ ಹತ್ತಿರವನ್ನಾಗಿ ಆಹಾರವನ್ನಾಗಿ ಆ ಆಹಾರವನ್ನಾಗಿ ಮಾಡಿಕೊಂಡು ಆ ಮಾಲೆಯನ್ನು ಧರಿಸಿದವ. ಎಲ್ಲಷ್ಟು ಕೂಡ ತಾನು ತ್ಯಾಗ ವಿರಾಗ ಭಾವನೆಯಲ್ಲಿ ಶಿವ ಏನು ಮಾಡ್ತಾನೆ, ಸಕಲ ಜೀವ ರಾಶಿಗಳನ್ನು ಪರಿಯುವಂತ ಆ ಮಹಾದೇವ ಸರ್ವರಿಗೂ ಕೂಡ ಪ್ರಿಯಕರ, ಸರ್ವರಿಗೂ ಕೂಡ ಪ್ರಿಯಕರ. ಯಾರು ನಿತ್ಯದಲ್ಲಿ ಸತ್ಯದಲ್ಲಿ ಸತ್ಯ ಶುದ್ಧ ಕಾಯಕ ಮಾಡುತ್ತಾ ನಿತ್ಯ ನಿಮ್ಮಲ್ಲಿಯೂ ಕೂಡ ನಾವು ವಿಷ್ಣುವಿನ ಆರಾಧಕರು, ನಾವು ಹರಿ ಉತ್ತಮರು, ನಾರಾಯಣನ ಸ್ಮರಣೆ ಮಾಡುವಂತವರು, ಇಂತೆಲ್ಲ ಕುಟಿಲ ಭಾವನೆಗಳು ನಿಮ್ಮೊಳಗೆ ಮನೆ ಮಾಡಿದ್ದರೆ ಅವೆಲ್ಲವನ್ನ ಬದಗಿರಿಸಿ ಕ್ಷಣ ಮಾತ್ರದೊಳಗ ನೀವು ಕೂಡ ಭಗವಂತನ ಮೊರೆಭಕ್ತರ ಸಾಕ್ಷಾತ್ ಅಪ್ಪಟ ಶಿವಭಕ್ತರು ಕೂಡ ನೀವು ಆಗ್ತೀರಿ ಅನ್ನುವಂತ ಜ್ಞಾನದ ಮಾತುಗಳನ್ನು ತಿಳಿಸುತ್ತಾ ಸರಸೀಪುರದ ಮಹಾಮಠಕ್ಕೆ ಮಹಾನ್ ಜ್ಯೋತಿಯಾಗಿ ಬೆಳಗುತ್ತಾರೆ ಗುರು ಬಸವರಾಜರು, ಪುರಾಣದ ಕಥಾನಾಯಕರು. ಅಂತವರ ಜ್ಞಾನೋಪದೇಶ, ಅಂತವರ ಧರ್ಮೋಪದೇಶ, ಅಂತ ಮಹಾನುಭಾವರಿಂದ ಬರುತ್ತಿರುವಂತ ಶಿವವ್ಯಾಖ್ಯೆಗಳನ್ನ ಕೇಳುತ್ತಾ ಕೇಳುತ್ತಾ ಬ್ರಾಹ್ಮಣ ಸಮುದಾಯದವರಿಗೆ ನಿತ್ಯ 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 ಅಜ್ಞಾನ ಕಡಿಮೆ ಆಗ್ತಾ ಗುರು ಬಸವರಾಜರು ತಿಳಿಸುತ್ತಾ ಬರ್ತಾ ಇದ್ದಾರೆ. ಮುಂದುವರೆದ ಭಾಗ ಆ ಮಹಾಗುರುಗಳು ಯಾವ ರೀತಿ ಶಿವನ ಲೀಲೆಗಳನ್ನ ನೋಡಿ. ಬ್ರಾಹ್ಮಣ ಸಮುದಾಯದವರು ಮತ್ತೆ ಪ್ರಶ್ನೆ ಕೇಳುತ್ತಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಾರೆ, ಅದಕ್ಕೆ ತಕ್ಕಂತೆ ಅವರು ಉತ್ತರವನ್ನು ಕೊಡುತ್ತಾರೆ. ಶಿವನ ಜ್ಞಾನದ ಲೀಲೆಗಳನ್ನು ತಿಳಿಸ್ತಾರೆ. ಆ ವಿಚಾರಧಾರೆಗಳನ್ನ ಶುಭ ಗಳಿಗೆಯಲ್ಲಿ ನಾವು ನೀವುಗಳೆಲ್ಲ ಪ್ರಸ್ತುತ ಪುರಾಣದೊಳಗ ನಾಳೆ ದಿವಸ ತಿಳಿಯೋಣ. ನಾಳೆ ದಿವಸ ಆ ಶಿವಕಥಾಗೋಷ್ಠಿಗಳು ಪ್ರಾರಂಭ ಆಗ್ತವೆ. ಶಿವ ಏನ ಲೀಲೆ ಮಾಡ್ತಾನೆ, ಶಿವನಿಂದ ಏನಾಗ್ತದ, ಶಿವ ಸ್ಮರಣೆ ಮಾಡುವುದರಿಂದ ಏನು ಫಲ ಸಿಗುತ್ತದೆ ಅನ್ನುವಂಥ ವಿಚಾರಧಾರೆಗಳನ್ನ ಪ್ರತಿನಿತ್ಯದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನ ನಾವು ನೀವುಗಳೆಲ್ಲ ನಾಳೆ